ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಿಥುನ ರಾಶಿ 2026ರ ಭವಿಷ್ಯ. ನೋಡಿ, ಹೊಸ ವರ್ಷ ಆರಂಭ ಆಗ್ತದೆ. ಎಲ್ಲರಿಗೂ ಕೂಡ ಕುತೂಹಲ, ತಮ್ಮ ಭವಿಷ್ಯ ಹೇಗಿದೆ, ತಮ್ಮ ತಮ್ಮ ರಾಶಿಯ ಭವಿಷ್ಯ. ನೋಡಿ, ಈ 12 ದಿನಗಳ ಕಾಲ ಈ ಪ್ರತಿಯೊಂದು ದಿನ ಎಲ್ಲಾ ರಾಶಿಯ ಭವಿಷ್ಯ 2026 ಹೇಗಿದೆ ಅಂತ ನಾವು ತಿಳಿಸ್ತೇವೆ. ಗುರುಗ್ರಹದ ಆಧಾರದ ಮೇಲೆ ಮತ್ತು ಶನಿಗ್ರಹದ ಆಧಾರದ ಮೇಲೆ. ಹಾಗಾದ್ರೆ ಮಿಥುನ ರಾಶಿಯವರು ಅಂದ್ರೆ ಯಾರ್ಯಾರು ನೋಡಿ, ಮೃಗಶಿರಾ ನಕ್ಷತ್ರದ 3 ಮತ್ತು 4ನೇ ಪಾದದವರು, ಆರಿದ್ರಾ ನಕ್ಷತ್ರದ ಎಲ್ಲಾ ಪಾದದವರು ಮತ್ತು ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದವರು. ಇವರುಗಳು ಮಿಥುನ ರಾಶಿಯವರಾಗಿರ್ತಾರೆ. ನೋಡಿ, ಮಿಥುನ ರಾಶಿಯವರಿಗೆ ಒಂದು ಆಕರ್ಷಣೆ ಇರುತ್ತೆ, ತುಂಬಾ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಜನರನ್ನ. ಅದು ಅವರ ಶಕ್ತಿ, ಆ ಒಂದು ರಾಶಿಯ ವಿಶೇಷತೆ ಅದು. ಹಾಗಾದ್ರೆ ಗುರುಬಲ ಹೇಗಿದೆ ಅಂದ್ರೆ ನೋಡಿ, ಗುರುಬಲ ಈಗ ಸದ್ಯ ತುಂಬಾ ಚೆನ್ನಾಗಿದೆ. ನೋಡಿ, 2026 ಜೂನ್ ವರೆಗೆ, ಜೂನ್ ಫಸ್ಟ್ ವೀಕ್ ವರೆಗೆ ನಿಮಗೆ ಗುರುಬಲ ಅದ್ಭುತವಾಗಿದ್ದೆ. ನೋಡಿ, ಯಾರ್ಯಾರು ಮದುವೆ ಆಗಿಲ್ಲೋ ಮದುವೆಗೆ ಟ್ರೈ ಮಾಡಬಹುದು, ಮದುವೆ ಫಿಕ್ಸ್ ಆಗುತ್ತೆ, ಮದುವೆನೂ ನಡೆದು ಹೋಗ್ಬಿಡ್ಬಹುದು. ಜೂನ್ ಒಳಗೆ ಇಟ್ಕೊಳ್ಳಿ, ಅಥವಾ ನೋಡಿ ಜೂನ್ ನಂತರವೂ ಕೂಡ ಗುರುಬಲ ಇದೆ ನಿಮಗೆ ವಿಶೇಷ. ನೋಡಿ, ಇಲ್ಲಿಂದ 1.5 ವರ್ಷಗಳ ಕಾಲ ನಿಮಗೆ ಅದ್ಭುತ ಗುರುಬಲ ಇದೆ. ಯಾಕೆಂದ್ರೆ ಕಟಕ ರಾಶಿಗೆ ಹೋದಾಗೂ ಕೂಡ ಉಚ್ಚ ಗುರು ಆಗ್ತಾನೆ ನಿಮಗೆ. ಜೂನ್ ನಲ್ಲಿ ಕಟಕ ರಾಶಿಗೆ ಹೋಗ್ತಾನೆ ಗುರು, ಅವಾಗ್ಲೂ ಕೂಡ ಗುರುಬಲ ತುಂಬಾ ಅಧಿಕವಾಗ್ತದೆ. ಇವಾಗ ಏನಿದೆಯೋ ಅದಕ್ಕಿಂತಲೂ ಹೆಚ್ಚಾಗ್ತದೆ ಗುರುಬಲ ನಿಮಗೆ. ಆಗ ನಿಮಗೆ ತುಂಬಾ ಧನಾಗಮ ಆಗ್ತದೆ. ನೋಡಿ, ಈಗ ಸದ್ಯ ಗುರು ಮಿಥುನ ರಾಶಿ ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಇದ್ದಾನೆ, ಅಂದರೆ ನಿಮಗೇ ಒಳಿತನ್ನ ಮಾಡ್ತಾ ಇದ್ದಾನೆ. ಹಾಗೆಯೇ ನಿಮ್ಮ ಮಕ್ಕಳಿಗೆ ನಿಮ್ಮ ಸಂತಾನಕ್ಕೆ ಒಳ್ಳೇದ್ ಮಾಡ್ತಾ ಇದ್ದಾನೆ. ಯಾರ್ಯಾರಿಗೂ ಮಕ್ಕಳಾಗಿಲ್ವೋ ಅವರಿಗೂ ಕೂಡ ಮಕ್ಕಳು ಆಗೋ ಒಂದು ಯೋಗ ಇದೆ. ಮತ್ತು ಯಾರ್ಯಾರು ಮದುವೆ ಆಗಿಲ್ವೋ ಮದುವೆ ಆಗೋ ಯೋಗ ಇದೆ. ಮದುವೆ ಆದವರಿಗೆ ನೋಡಿ, ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಏನು ಒಂದು ಬಾಳ ಸಂಗಾತಿ ಲೈಫ್ ಪಾರ್ಟ್ನರ್ ಏನಿದ್ದಾರೆ ಅವರಿಗೆ ಒಳ್ಳೇದಾಗೋ ಸಮಯ. ಹಾಗೆಯೇ ನಿಮ್ಮ ತಂದೆಗೆ ಒಳ್ಳೆಯದಾಗೋ ಸಮಯ. ನಿಮ್ಮ ತಂದೆಯಿಂದ ಏನಾದ್ರೂ ಆಸ್ತಿ ಬರೋದಿದ್ರೆ, ನಿಮ್ಮ ಅಜ್ಜ ನಿಮ್ಮ ಪೂರ್ವಜರ ಆಸ್ತಿ ಬರೋದಿದ್ರೆ ಇದು ಬರುವ ಸಮಯ. ಭಾಗ್ಯೋದಯ ಆಗ್ತದೆ ಈ ಒಂದು ವರ್ಷದಲ್ಲಿ. ನಿಮಗೆ 2026 ತುಂಬಾ ಶುಭ ಫಲವನ್ನ ನೀಡ್ತಾ ಇದೆ ಗುರುಗ್ರಹದ ಮುಖೇನ. ಒಟ್ಟಾರೆಯಾಗಿ ನಿಮಗೆ ಗುರು ನೋಡಿ, ಮಿಥುನ ರಾಶಿಯಲ್ಲಿದ್ದಾಗ ನೋಡಿ, ಜೂನ್ ಫಸ್ಟ್ ವೀಕ್ ವರೆಗೆ ಮಿಥುನ ರಾಶಿಯಲ್ಲಿರ್ತಾನೆ. ಆವಾಗ್ಲೂ ಕೂಡ ಚೆನ್ನಾಗಿದೆ. ಜೂನ್ ಫಸ್ಟ್ ವೀಕ್ ನ ನಂತರ ಮಿಥುನ ರಾಶಿಯಿಂದ ಗುರುಗ್ರಹ ಕಟಕ ರಾಶಿಗೆ ಬಂದಾಗ ಇನ್ನೂ ಹೆಚ್ಚು ಪವರ್ಫುಲ್ ಆಗ್ತೇನೆ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ. ಆಗ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತದೆ ನಿಮಗೆ. ಅದರಲ್ಲೂ ಕೂಡ ನಿಮ್ಮ ಕುಟುಂಬ ತುಂಬಾ ಶಾಂತಿ ನೆಮ್ಮದಿಯನ್ನು ಕಾಣುವ ಒಂದು ಟೈಮು. ನಿಮ್ಮ ಒಂದು ಏನು ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥ ಟೈಮು. ನೋಡಿ, ದೇವಾಲಯಗಳ ದರ್ಶನ ಏನಿದ್ರು ಅವಾಗ ನಡೀತದೆ. ಈಗಲೂ ಕೂಡ ಟೈಮ್ ಚೆನ್ನಾಗಿದೆ. ಗುರುಗ್ರಹ ತುಂಬಾ ಒಂದು ಒಳ್ಳೆಯ ಫಲವನ್ನ ಈಗ ಕೊಡ್ತಾ ಇದ್ದಾನೆ. ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಬಹುದು. ಮತ್ತೆ ಗುರುಗ್ರಹಕ್ಕೆ ಏನಾದ್ರೂ ಮಾಡ್ಬೇಕಾ ನೋಡಿ, ಗುರುಬಲ ಚೆನ್ನಾಗಿದೆ, ಇನ್ನೂ ಹೆಚ್ಚು ಪಡಿಸ್ಕೋಬೇಕಪ್ಪ ಬಲ ಅನ್ನೋದಾದ್ರೆ ನೀವೊಂದು ಕೆಲಸ ಮಾಡಿ. ಗುರುವಾರ ದಿನದಂದು ಗುರುಗಳ ದೇವಸ್ಥಾನ, ಗುರುರಾಯರ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ನೋಡಿ ಸಾಯಿಬಾಬಾ ದೇವಸ್ಥಾನ, ಶಿರ್ಡಿ ಸಾಯಿಬಾಬಾ ದೇವಸ್ಥಾನ, ವೀರಭದ್ರೇಶ್ವರ, ನಂದೀಶ್ವರ, ಕರಿಬಸಜ್ಜ, ನೋಡಿ ನಿಮ್ಗೆ ಯಾವ್ದು ಗುರು ಇದ್ದಾರೆ ನೋಡಿ, ಗುರುವಿನ ದೇವಸ್ಥಾನಕ್ಕೆ ಒಳ್ಳೆಯದು. ಅದರಲ್ಲೂ ಕೂಡ ವಿಶೇಷವಾಗಿ ಯಾರಿಗೆ 9ನೇ ಮನೆಯಲ್ಲಿ ಗುರು ಇದ್ದಾನೆ ನೋಡಿ, ಅವರು ದೂರದಲ್ಲಿ ಇರ್ತಕ್ಕಂಥ ನೋಡಿ ಶಿರ್ಡಿಗೆ ಹೋಗಿ ಬಂದ್ರೆ ಒಳ್ಳೇದು, ಮತ್ತೆ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಒಳ್ಳೇದು, ತುಂಬಾ ಒಳ್ಳೇದಾಗ್ತದೆ. ಗುರುಬಲ ಇನ್ನೂ ಹೆಚ್ಚಾಗುತ್ತದೆ. ನಿಮಗೆಲ್ಲರಿಗೂ ತುಂಬಾ ಒಳ್ಳೆ ಸಮಯ ಗುರು ಕೊಟ್ಟಿದ್ದಾನೆ. ಗುರುಬಲವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಒಟ್ಟಾರೆಯಾಗಿ 2026
ಗುರುಬಲ ತುಂಬಾ ಇದೆ ಮಿಥುನ ರಾಶಿಯವರಿಗೆ. ಮತ್ತೆ ಶನಿ ಗ್ರಹದಿಂದ ನೋಡೋದಾದ್ರೆ 2026 ನೋಡಿ 10ನೇ ಮನೆಯಲ್ಲಿ ಶನಿದೇವರಿದ್ದಾರೆ. ನೋಡಿ ಎಫರ್ಟ್ ಸ್ವಲ್ಪ ಹೆಚ್ಚಾಕಿಸ್ತಾರೆ, ಬಟ್ ಫಲವನ್ನೂ ಕೂಡ ಕೊಡ್ತಾರೆ. 10ನೇ ಮನೆಯಲ್ಲಿ ಶನಿದೇವರು ಇರಬಹುದು, ನಿಮಗೆ ಎಫರ್ಟ್ ನೋಡಿ ಅಲ್ಲಿ ಹೆಚ್ಚು ಎಫರ್ಟ್ ಹಾಕ್ಸ್ತಾರೆ ಉದ್ಯೋಗ ಸ್ಥಾನದಲ್ಲಿ. ಹಾಗೆಯೇ ನಿಮಗೆ ತುಂಬಾ ಒಳ್ಳೆಯ ಫಲವನ್ನೂ ಕೂಡ ಶನಿದೇವರು ನಿಮಗೆ ಕೊಡ್ತಾನೆ. ನೋಡಿ ಒಟ್ಟಾರೆಯಾಗಿ ಶನಿದೇವರು ಕೂಡ ನಿಮಗೆ ಚೆನ್ನಾಗಿದ್ದಾರೆ, ಗುರುಗ್ರಹ ಕೂಡ ಚೆನ್ನಾಗಿದ್ದೆ. ನಿಮಗೆ ಒಟ್ಟಾರೆಯಾಗಿ 2026 ತುಂಬಾ ಒಳ್ಳೆಯ ಸಮಯ. ನೋಡಿ ವೀಕ್ಷಕರೇ, ನೋಡಿ ಯಾವ ಗ್ರಹ ಎಲ್ಲಾದ್ರೂ ಇರ್ಲಿ ಗೋಚಾರದಲ್ಲಿ, ಅಂದ್ರೆ ಈ ಟೈಮಲ್ಲಿ 7.5 ನಡೀತಾ ಇದ್ರು ಯಾರಿಗಾದ್ರೂ ರಾಶಿಯವರಿಗೆ, ಅಥವಾ ಗುರು ಬಲ ಇರ್ಲಿ ಬಿಡ್ಲಿ, ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ತುಂಬಾ ಗ್ರಹಗಳು ತುಂಬಾ ಶಕ್ತಿಯನ್ನು ಕೊಡ್ತಾ ಇದ್ರೆ, ನಿಮ್ಮ ಜಾತಕ ಚೆನ್ನಾಗಿದ್ರೆ ಯಾವುದೂ ತೊಂದರೆ ನಿಮಗೆ ಆಗೋದಿಲ್ಲ. ಯಾಕಂದ್ರೆ ಯಾವ್ದಾದ್ರೂ ರಾಶಿಯವರಿಗೆ ನಾವು ತೊಂದರೆ ಇದೆ ಅಂತ ತಿಳಿಸಿದೀವಿ ಅಂದ್ರೆ ಎಲ್ಲರಿಗೂ ಅನ್ವಯಿಸ್ಬೇಕು ಅಂತ ಇಲ್ಲ. ನೋಡಿ ಹಾಗೆ ಮಿಥುನ ರಾಶಿಯವರಿಗೆ ಗುರುಬಲ ಇದೆ, ನಿಮ್ಮ ಜಾತಕದಲ್ಲಿ ಗುರುವೇ ಚೆನ್ನಾಗಿಲ್ಲ ಅನ್ನೋದಾದ್ರೆ ನೋಡಿ ಅವಾಗ ನಿಮ್ಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಗುರುಬಲ ಇದೆ, ಆದ್ದರಿಂದ ಗುರುಗಳ ದೇವಸ್ಥಾನಕ್ಕೆ ನೀವು ಪದೇ ಪದೇ ಗುರುವಾರದಂದು ಹೋಗಿ ಬಂದ್ರೆ ಸಾಕು, ನಿಮಗೆ ಒಳಿತಾಗ್ತದೆ. ಶನಿಗ್ರಹವು ನಿಮಗೆ ತುಂಬಾ ಒಳ್ಳೆದನ್ನು ಮಾಡ್ತಾ ಇದೆ. ಏನು 10ನೇ ಮನೆಯಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ನೋಡಿ ಉದ್ಯೋಗ ಸ್ಥಾನದಲ್ಲಿ ನೀವು ವಿಶೇಷ ಎಫರ್ಟ್ ಹಾಕಿ ನೋಡಿ, ಶನಿದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದೇವತಾ ಕಾರ್ಯಗಳನ್ನು ಮಾಡುವ ಸಮಯ ನಿಮಗೆ. ಅಂದ್ರೆ ದೇವರ ಗುಡಿಗಳ ಕೆಲಸಗಳು ಅಥವಾ ದೇವಸ್ಥಾನಗಳ ದರ್ಶನಗಳು, ಅನ್ನದಾನಗಳು ದೇವಸ್ಥಾನಗಳಲ್ಲಿ, ಇದನ್ನೆಲ್ಲ ಈ ಸಮಯದಲ್ಲಿ ಶನಿದೇವರೇ ನಿಮಗೆ ಮಾಡೋ ಮನಸ್ಸನ್ನು ಕೊಡ್ತಾರೆ, ಮಾಡೋ ಅವಕಾಶವನ್ನೂ ಕೊಡ್ತಾರೆ. ಹಾಗೆಯೇ ನೋಡಿ ನಿಮ್ಮ ತಾಯಿಗೆ ಒಳ್ಳೇದಾಗ್ತದೆ, ಏನು ತೊಂದರೆ ಇಲ್ಲ. ನೋಡಿ ಕೆಲವರು ಹೇಳ್ತಾರೆ ಇಲ್ಲ ಹಂಗೆ ಹಿಂಗೆ ಅಂತ, ನೋಡಿ ಏನೂ ಹೆದರಬೇಡಿ, ತಾಯಿಗೆ ಒಳ್ಳೇದಾಗೋ ಸಮಯ. ಹಾಗೆಯೇ ನೋಡಿ ಶನಿಗ್ರಹದ ಮೂಲಕ ಹೇಳ್ತಾ ಇದ್ದೇನೆ, ನಿಮ್ಮ ಶ್ರೀಮತಿಯವರಿಗೂ ಕೂಡ ಒಳ್ಳೆಯದಾಗ ಸಮಯ ಇದೆ. ಇದು ಎಲ್ಲಾ ರೀತಿಯಿಂದ ಗುರುಗ್ರಹವೂ ನಿಮಗೆ ಒಳ್ಳೇದು ಮಾಡ್ತಾ ಇದ್ದೇನೆ, ಶನಿಯ ಒಂದು ಸಾಥ್ ಕೂಡ ಇದಕ್ಕಿರೋದ್ರಿಂದ, ಅಂದ್ರೆ ಶನಿದೇವರು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾ ಇರೋದ್ರಿಂದ ನಿಮಗೆ ಒಟ್ಟಾರೆಯಾಗಿ 2026 ತುಂಬಾ ಚೆನ್ನಾಗಿದೆ, ಖುಷಿಯಾಗಿರಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ನ ನಂಬರ್ ಅನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಯಾರಿಗಾದ್ರೂ ತೊಂದರೆ ಇದ್ರೆ, ಏನಾದ್ರೂ ತೊಂದರೆ ಇರಲಿ, ಅದನ್ನ ನಿವಾರಣೆ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಭಗವಂತನ ಅನುಗ್ರಹ ನಿಮಗೆ ಹೇಗೆ ಸಿಗುತ್ತದೆ ಅನ್ನೋದನ್ನು ತಿಳಿಸ್ತೇವೆ. ನೀವು ನಮ್ಮನ್ನು ಫಾಲೋ ಮಾಡಿ, ಮಿನಿಮಮ್ ನೋಡಿ 6 ತಿಂಗಳು ವರ್ಷ ನಮ್ಮನ್ನು ಫಾಲೋ ಮಾಡಿಬಿಡಿ. ನಾವು ಹೇಳಿದ್ದನ್ನ ನೀವು ಸಕ್ಸಸ್ ಕಡೆಗೆ ನಡೀತೀರಾ. ನೀವು ನಮಗೆ ಕರೆ ಮಾಡಬಹುದು, ನಾವು ನಿಮ್ಮೆಲ್ಲಾ ತೊಂದರೆಗಳಿಗೂ ನೋಡಿ ಸೂಕ್ತ ಸಲಹೆಯನ್ನು ನೀಡ್ತೇವೆ. ಶುಭವಾಗಲಿ.